ಅದನ್ನು ಹಾಕಿ ಕೊಟ್ಬಿಡ್ತಾರೆ. ಇಲ್ಲ ನಾವು ಕೊಡಲ್ಲ, ಬೇಡ, ಆ ಡಿಸ್ಕಷನ್ ಬೇಡವೇ ಬೇಡ ನಮಗೆ. ನಾನು ಹೇಳ್ತಾ ಇರೋದು ಆ ಥರನೂ ಇಲ್ಲ, ಬಟ್ ಅದು ಮಾಡಬಾರ್ದು. ಯಾಕಂದರೆ ಏನೇನು ಗೈಡೆನ್ಸ್ ಬೇಗ ಗೊತ್ತಿಲ್ಲ ಮುಂಚೆನೆ ಯಾವ ರೀತಿ ಗೊತ್ತಿತ್ತು. ಪೂರ್ವಜರು ಏನ್ ಹೇಳ್ತಿದ್ರು ಇದಕ್ಕೆ? ಏನೊಂದು ಕರೀತಾರೆ ಇದೆಲ್ಲ ಮುಂಚೆನೆ ನಮ್ಗೆ ಗೊತ್ತು. ಯಾಕೆ ನಾವು ಅದನ್ನ ಸ್ಕೀಮ್ಗಳಾಗಿ ಸರ್ಕಾರ ಮಾಡ್ತಿದ್ರೆ ನಾವು ಬರ್ತಿದ್ದೀವಿ, ನಾವು ನೆನಪಿಸ್ಕೋಬೇಕಾಗುತ್ತೆ. ಮತ್ತೆ ರಾಜಕಾರಣಿಯನ್ನ ನೀವು ಯಾವುದೇ ಕಾರಣಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಇವರಿಗೆ ಇದ್ದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಗೆ ಗಮನ ತಂದು ಅದನ್ನ ನೀವು ಹೆಚ್ಚುವರಿಯಾಗಿ ಏನು ಉಳಿದಿದೆ ಅದನ್ನು ಮೈನಸ್ ಮಾಡಿಕೊಳ್ಳಬೇಕಾಗುತ್ತೆ. ಸ್ಟಾಕ್ಸ್ ಅಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಅನ್ನೋದು ಇರಬೇಕು. ನಾನು ನೆಕ್ಸ್ಟ್ ವಿಸಿಟ್ ಮಾಡ್ತಾ ನಿಮ್ಮ ವಿಸಿಟ್ ಮಾಡ್ತೀನಿ. ಆರ್ಥಿಕ ಮಕ್ಕಳಿಗೂ ಗರ್ಭಿಣಿ ಮಾಡಲಿಕ್ಕೆ ಮತ್ತೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಾವು IAS ಒಂದು ಶಾಲೆಯಲ್ಲೂ ಕೂಡ ಮಾಡ್ತಾ ಇದ್ದೀವಿ, ಅಂಗನವಾಡಿಯಲ್ಲೂ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಯಾರು ಮಾಡ್ತಾ ಇದ್ದಾರೆ ಅವರು ಕೂಡ ನಾವು IAS ಮಾಡ್ತಾ ಅದನ್ನು ಸರಿ ಕೂಲಂಕುಷವಾಗಿ ಪರಿಶೀಲಿಸಿ ಕೊಡಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲವು ಮಕ್ಕಳು ವ್ಯಾಪಾರ ಇರ್ತಾರೆ, ಅವ್ರನ್ನ ನಾವು ಅಳತೆ ತೂಕ ಮಾಡಬೇಕಾದ್ರೆ ಚಿಕ್ಕ ಮಕ್ಕಳಿಂದಾಗಿ ಅಕಸ್ಮಾತ್ ಕೊಟ್ಟಿದ್ದಾರೆ ಅದು ಬದಲಿ ಬೇರೆ ಆಗುತ್ತೆ. ಬಹಳ ಕಷ್ಟ ಆಗುತ್ತೆ. ಅದನ್ನು ನಾವು ತಡೆಗಟ್ಟಬೇಕು. ರಕ್ತಹೀನತೆ ಎಷ್ಟು ಮಟ್ಟಿಗೆ ಇದೆ, ಎಷ್ಟು ಮಟ್ಟಿಗೆ ನಾವು ತಡೆಗಟ್ಟಬಹುದು, ಅದಕ್ಕೆ ಏನೇನು ಚಿಕಿತ್ಸೆ ಇದೆ, ಯಾರು ಮಹಿಳೆಯರ ರಕ್ತಹೀನತೆ ಇದೆ, ಸೇಮ್ ಅದೇ ಥರ ಯಾರ್ಯಾರಿಗೆ BP ಇದೆ, ಎಷ್ಟನಿಗೆ BP ಇರೋಕ್ಕೆ ಟ್ರೀಟ್ಮೆಂಟ್ ತಗೊಂಡು ಬಸ್ಸಲ್ಲಿ ಪೂರ್ತಿ ಅವ್ರ ಗರ್ಭಿಣಿಯಾಗಿ ಹೆರಿಗೆ ಆಗೋವರೆಗೂ BP ಕಂಟ್ರೋಲ್ ಯಾವ ಮಟ್ಟಿಗೆ ಮಾಡ್ತಾ ಇದ್ದೀವಿ ಇದನ್ನ ಫಾಲೋ. ಪುಸ್ತಕದ ಕರ್ತೃ ಶ್ರೀ ಕೃಷ್ಣಮೂರ್ತಿಯವರು ಸಾಮಾನ್ಯವಾಗಿ ನಮ್ಮ ನಗರ ಮೈಸೂರು ಅದರ ಇತಿಹಾಸ ನಮಗೆ ಗೊತ್ತಿಲ್ಲದೆ ಇದ್ದರೆ ಇಂಥ ಶಕ್ತಿಗಳಿಗೆ ಒಂದು ವೇದಿಕೆ ಸೃಷ್ಟಿ ಆಗೇ ಆಗುತ್ತೆ. ಯಾಕೆಂದರೆ ಅವ್ರದ್ದೇ ಆದಂಥ ಒಂದು ಇತಿಹಾಸ, ಅವ್ರದ್ದೇ ಆದಂಥ ಒಂದು ನಿರೂಪಣೆ, ಅವ್ರದ್ದೇ ಆದಂಥ ಒಂದು ಏನು ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಏನು ಅವ್ರಿಗೆ ಗುರಿ ಇದೆ, ಅವ್ರಿಗೆ ಅವಕಾಶವನ್ನು ಬರುತ್ತೆ. ಅದಕ್ಕಾಗಿ ಇಂಥ ಒಂದು ಪುಸ್ತಕ ಲೋಕಾರ್ಪಣೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಅಜ್ಞಾನವನ್ನು ಸಂಹರಿಸುವಂಥ ಕೆಲಸ ಏನು ಆಗ್ತದೆ ಇವತ್ತು, ಅದು ನಿಜಕ್ಕೂ ಒಂದು ಶ್ರೇಷ್ಠ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಚಾಲೆಂಜ್ ಆಯ್ತು ಇಷ್ಟೆಲ್ಲ ಹುಡುಕೋದ್ರಲ್ಲಿ. ಇದನ್ನ ಸಾಮಾನ್ಯ ಜನರಿಗೆ ಹೇಳೋದು ಹೇಗೆ ಹಾಗಾದ್ರೆ? ಸೊ ಸಣ್ಣ ಪುಸ್ತಕದಲ್ಲೂ ಹೇಳಬೇಕು. ವಿಚಾರ ದೊಡ್ಡದಿದೆ. ಈ ಪುಸ್ತಕವನ್ನು ಇನ್ನೂ ಆಗಾಗ ಬರ್ತಿದ್ರೆ ಒಂದು 300 ಪುಟ ಆಗ್ಬೋದು. ಅದು ನಮ್ಮ ಉದ್ದೇಶ ಆಗಿರಲಿಲ್ಲ. ನಮ್ಮ ಉದ್ದೇಶ ಏನು? ಜನರ ಮನಸ್ಸಿನಲ್ಲಿ ಇರುವಂತಹ ಗೊಂದಲವನ್ನು ನಿವಾರಣೆ ಮಾಡಬೇಕು.